ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ನಾವೊಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡಿ ಆರಾಧನೆ ಸ್ತುತಿಗೆ ಹೋಗುವ. ನಮ್ಮ ತಂದೆ ಆದ ದೇವರಿಗೆ ನಾವು ಎಲ್ಲರೂ ಸೇರಿ ಆರಾಧನೆ ಮಾಡುವ, ಸ್ತುತಿ ಮಾಡುವ, ಆತನಿಗೆ ಆತನ ನಾಮವನ್ನು ಮಹಿಮೆ ಪಡಿಸುವ ಆತನ ಮಕ್ಕಳಾಗಿದ್ದೇವೆ ನಾವು. ಅದಕ್ಕೋಸ್ಕರ ಒಂದು ವಾಕ್ಯ ಓದುವ. 113 ಕೀರ್ತನೆ ಅಲ್ಲಿ ಹೀಗೆ ಹೇಳ್ತದೆ: ಯಾಹುವಿಗೆ ಸ್ತೋತ್ರ, ಯೆಹೋವನ ಸೇವಕರೇ ಸ್ತೋತ್ರ ಮಾಡಿರಿ, ಯೆಹೋವನ ನಾಮ ಸ್ತುತಿ ಮಾಡಿರಿ. ಇಂದಿನಿಂದ ಯುಗ ಯುಗಾಂತರಕ್ಕೂ ಯೆಹೋವನ ನಾಮ ಕೀರ್ತಿಸಲ್ಪಡಲಿ. ಯೆಹೋವನ ನಾಮವು ಮೂಢನಿಂದ ಪಡುವನವರಿಗೂ ಸ್ತುತಿ ಹೊಂದಲಿ. ಏಕೆಂದರೆ ದೇವರು ಸ್ತುತಿ ಹೊಂದಿಗೆ ಯೋಗ್ಯನಾಗಿದ್ದಾನೆ, ಮಹಿಮೆಗೆ ಯೋಗ್ಯನು, ಆರಾಧನೆ ಯೋಗ್ಯನು. ನಾವೆಲ್ಲರೂ ಸೇರಿ ಮೂಡಲು ಪಡುವವರಿಂದ ಎಲ್ಲರೂ ಸೇರಿ ನಾವು ಆತನ್ನು ಆರಾಧಿಸುವ, ಆತನ್ನು ಸ್ತುತಿಸುವ. ತಂದೆ, ನಿನ್ನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಲಿಕ್ಕೆ ಸಹಾಯ ಮಾಡು. ನಿನ್ನ ಅಭಿಷೇಕದಿಂದ ತುಂಬಿಸು ನಮ್ಮನ್ನು. ಕರ್ತನೇ, ನಿನ್ನನ್ನು ಸ್ತುತಿ ಮಾಡುವಾಗ, ಆರಾಧನೆ ಮಾಡುವಾಗ ನೀನು ಚಲಿಸಬೇಕು. ಕರ್ತನೇ, ನೀನು ಮಹಿಮೆ ಹೊಂದಬೇಕು. ನೀನು ಮಹಿಮೆ ಹೊಂದಿಕೆಯಲ್ಲಿ ಯೋಗ್ಯನಾಗಿದೆ. ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಯೋಗ್ಯನಾಗಿದೆ. ಕರ್ತನೇ, ನೀನು ಮಾತ್ರ ಯೋಗ್ಯನಾಗಿದೆ. ತಂದೆ, ಮುಂದಿನ ಸಮಯ ನಮಗೆ ನಡೆಸಬೇಕಂತ ನಾನು ಪ್ರಾರ್ಥನೆ. ಪರಿಶುದ್ಧಾತ್ಮನೇ, ನಾವು ಬಿಟ್ಟು ಕೊಡ್ತೇವೆ. ಪರಿಶುದ್ಧಾತ್ಮ ನೀನು ನಡೆಸು ಎಂದು ಪ್ರಾರ್ಥನೆ ಮಾಡ್ತೇನೆ. ಯೇಸು ನಾಮ ತಂದೆ, ಆಮೆನ್. ನಾವೆಲ್ಲರೂ ಸೇರಿ ಸ್ತುತಿಸುವ, ಆತನ ಆರಾಧಿಸುವ, ಆತನ ಮಾಡಿದ ಉಪಕಾರಗಳೆಲ್ಲವನ್ನೂ ಹೌದು ಸ್ವಾಮಿ, ನೀನು ಮಾಡಿದ ಉಪಕಾರ ನಾವು ಒಂದನ್ನು ಮರೆಯದೆ ನಿನ್ನ ನಾಮಕ್ಕೆ ನಾವು ಸ್ತುತಿಸುತ್ತೇವೆ. ಕೃತಜ್ಞತೆಯಿಂದ ತುಂಬುವರು, ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವರು. ನಾನು ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿರೆಂದು ನಮಿಸುವೆನು.
ಸ್ತೋತ್ರಪ್ಪ ತಂದೆ. ರಾಜಾದಿರಾಜನಿಗೆ ಸ್ತೋತ್ರ, ದೇವಾನಿಗೆ ಸ್ತೋತ್ರ ಕರ್ತನೇ. ನಿನಗೆ ಮಹಿಮೆ ಆಗಲಿ, ನಿನಗೆ ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನು. ಹಾಲೆಲೂಯ. ಓ ಗ್ಲೋರಿ 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 ಗ್ಲೋರಿ. ಮಹಿಮೆ ನಿನಗೆ. ಓ ಗ್ಲೋರಿ ಗ್ಲೋರಿ ತಂದೆ ನಿನಗೆ ಸ್ತೋತ್ರ. ನನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದಕ್ಕೆ ಸ್ತೋತ್ರ. ಸಮಯದಲ್ಲಿ ನಾವೆಲ್ಲರೂ ಪುನಃ ಆತನಿಗೆ ಸ್ತುತಿಸುವ, ಆರಾಧಿಸುವ. Oh glory, thank you Lord, thank you Jesus, hallelujah, hallelujah. Rajadi Rajanige Sotra, hallelujah, hallelujah, hallelujah. ಸೇರಿ
ರಾಜಾದಿರಾಜನಿಗೆ ಸ್ತೋತ್ರ. ತಂದೆಯನಿಗೆ ಸ್ತೋತ್ರ. ಮಕ್ಕಳಾಗಿ ನಾವು ಕತೆ ನಿನ್ನ ಸ್ತುತಿಸಲಿಕ್ಕೆ, ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಕತನೆ ಅಪ್ಪ ನಿನ್ನ ಅವಕಾಶ ಕೊಟ್ಟಿದ್ದಕ್ಕೆ ಸ್ತೋತ್ರ ಕತನೆ. ನಾವು ಸತ್ಯದಿಂದಲೂ ಆತ್ಮಂದ ಆರಾಧನೆ ಮಾಡಲಿಕ್ಕೆ ನಿನ್ನ ಆತ್ಮಂದ ತುಂಬಿಸಬೇಕಂತ ಪ್ರಾರ್ಥನೆ ಮಾಡ್ತೇನೆ. ಹಾಲೆಲೂಯ. ರಾಜಾದಿರಾಜ ರಾಜ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲೋ. ಹಾಲೆಲೂಯ. ಗ್ಲೋರಿ, ಗ್ಲೋರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. Thank you, Lord. Ramacha Deva tu
ಕರ್ತನೆ. ಸ್ತುತಿ ಆರಾಧನೆ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನಾಗಿದೆ ನೀನು ಕರ್ತನೆ. ಮಹಿಮೆಗೆ ಯೋಗ್ಯ ನೀನು ಮಾತ್ರ ಒಬ್ಬನು ಯೋಗ್ಯನಾಗಿದೆ ಕರ್ತನೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ. ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕರ್ತನೆ. ಆರಾಧನೆಗೆ ಯೋಗ್ಯ ನೀನು ಆಗಿದೆ ಕರ್ತನೆ. ನೀನು ಒಳ್ಳೆಯವನು ಕರ್ತನೆ. ನಮ್ಮ ಸಂಗಡ ಇದ್ದಕ್ಕೆ ಸ್ತೋತ್ರ. ನಿನ್ನ ಪ್ರಸನ್ನತೆ ಅನುಭವ ಮಾಡಿದ್ದಕ್ಕೆ ಸ್ತೋತ್ರ ಕರ್ತನೆ. ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೀವಿ. ಆಮೆನ್. ಪ್ರಿಯರೇ, ಇಷ್ಟು ಸಮಯ ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ನಾವು ನಮ್ಮ ಆರಾಧನೆ ಮತ್ತು ಸ್ತುತಿ ನಮ್ಮ ತಂದೆಯ ದೇವರು ಸ್ವೀಕಾರ ಮಾಡಿದ್ದಾನೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ಮಧ್ಯದಲ್ಲಿ ಉಂಟು. ಆತ್ಮದಿಂದಲೂ ಸತ್ಯದಿಂದಲೂ ಯಾರು ಆರಾಧನೆ ಮಾಡ್ತಾರೆ ಅವರ ಆರಾಧನೆ ದೇವರು ಸ್ವೀಕಾರ ಮಾಡ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ಹೋಗ್ತೇವೆ. ದೇವರ ವಾಕ್ಯವನ್ನು ನಾವು ಕೇಳುವ. ದೇವರ ವಾಕ್ಯ ನಾವು ಎಷ್ಟು ಕೇಳ್ತೇವೆ ನಮ್ಮೊಳಗೆ ನಿಮ್ಮೊಳಗೆ ಒಂದು ನಂಬಿಕೆ ಹೆಚ್ಚಾಗ್ತದೆ. ಮತ್ತು ಆ ದೇವರ ವಿಷಯದಲ್ಲಿ ನಿಮಗೆ ಹೆಚ್ಚು ತಿಳುವಳಿಕೆ ದೇವರು ಇನ್ನೂ ನಿಮ್ಮ ಒಳಗೆ ತಿಳುವಳಿಕೆ ಕೊಟ್ಟು ನಿಮಗೆ ನಡೆಸ್ತಾನೆ. ಅದಕ್ಕೋಸ್ಕರ ಇವತ್ತು ನಾವು ದೇವರ ವಾಕ್ಯವನ್ನು ಓದುವ. ಯೋಹಾನ ಸುವಾರ್ತೆ 14:19 ಇಂದ ನಾವು ಧ್ಯಾನಿಸುವ. ಏಕೆಂದರೆ ಯೇಸುವಿನ ಪುನರುತ್ಥಾನ ವಿಷಯದಲ್ಲಿ ಕೆಲವು ವಿಷಯ ಇಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ಮುಂದೆ ನಾವು ತಿಳಿದುಕೊಳ್ಳುವ. 19ರಲ್ಲಿ, ಇದಲ್ಲದೆ ಪೀಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆ ಮೇಲ್ಗಡೆ ಹಚ್ಚಿದನು. ಅದೇನೆಂದರೆ, ನಜರೇತನ ಯೇಸು ಯೆಹೂದ್ಯರ ಅರಸನು ಎಂಬುದು. ಅಂದರೆ ಪಿಲಾತನು ಏನು ಮಾಡಿದ, ಒಂದು ವಿಳಾಪದಲ್ಲಿ ಬರೆದು ಇಲ್ಲಿ ಆ ಒಂದು ಯೇಸುವಿನ ಶಿಲುಬೆ ಮೇಲೆ ಆತನು ಹಾಕಿದನು. ಯಾವ ಭಾಷೆಯಲ್ಲಿ? ಅದು ಹಿಬ್ರಿಯ ಭಾಷೆಯಲ್ಲಿ, ಲಾತಿನ್ ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ ಇತ್ತು. 3 ಭಾಷೆಯಲ್ಲಿ ಆತನು ಅಲ್ಲಿ ಬರೆದು ಹಾಕಿದ. ಏಕೆಂದರೆ ಆ ಸಮಯದಲ್ಲಿ ಯೇಸುಗೆ ಶಿಲುಬೆಗೆ ಹಾಕಲ್ಪಡುವ ಸಮಯದಲ್ಲಿ ಎಲ್ಲ ದೇಶದ ಭಾಷೆದ ಜನರು ಅಲ್ಲಿ ಆ ಸಮಯದಲ್ಲಿ ಬಂದಿದ್ದರು. ಅದಕ್ಕೋಸ್ಕರ ಎಲ್ಲರೂ ಆ ವಿಳಾಪವನ್ನು ಓದಬೇಕೆಂದು ಆತನು ಬರೆದು ಹಾಕಿದನು. ದೇವರ ವಾಕ್ಯ ಹೇಳ್ತದೆ. ಮುಂದೆ ದೇವರ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 11ರಲ್ಲಿ ನಾವು ಸ್ವಲ್ಪ 11:25 ದೇವರ ವಾಕ್ಯ ಈ ರೀತಿ ಹೇಳ್ತದೆ. ಯೇಸು ಮಾರ್ತಳ ಹತ್ರ ಮಾತಾಡ್ತಾನೆ. ಅಂದರೆ ಲಾಜರಸನು ಸತ್ತು ಹೋಗಿದ್ದಾನೆ. ಈಗ ಯೇಸು ಬಂದಿದ್ದಾನೆ, ಲಾಜರಸನ್ನು ಎಬ್ಬಿಸಲಿಕ್ಕೆ ಬಂದಿದ್ದಾನೆ. ಮೊದಲು ಮಾರ್ತಳು ಸಿಗುತ್ತಾಳೆ ಅವನಿಗೆ. ಆಗ ಆತನು ಹೇಳ್ತಾ ಇದ್ದಾನೆ 70ರಲ್ಲಿ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ. ನಾನೇ ಪುನರುತ್ಥಾನ ಅಂದರೆ ನಾನೇ ಪುನರುತ್ಥಾನ ಆಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ದೇವರು ಹೇಳ್ತಾನೆ, ಆತನು ಹೇಳ್ತಾನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ. ಯೇಸು ಕ್ರಿಸ್ತನನ್ನು ಇದ್ದು ಸತ್ತವನು ಆತನು ಬದುಕುತ್ತಾನೆ ಎಂದು ದೇವರ ವಾಕ್ಯ ಹೇಳ್ತದೆ. ಏಕೆಂದರೆ ಯೇಸುವೇ ಪುನರುತ್ಥಾನ ಆಗಿದ್ದಾನೆ. ಆತನು ಧೈರ್ಯವಾಗಿ ಹೇಳ್ತಾನೆ, ನಾನೇ ಪುನರುತ್ಥಾನ ಆಗಿದ್ದಾನೆ. ನನ್ನಲ್ಲಿ ಇದ್ದು ಸತ್ತವನು ಆತನು ಕೂಡ ಏನಾಗ್ತಾನೆ, ಪುನರುತ್ಥಾನ ಆಗ್ತಾನೆ. ಆತನು ಜೀವಂತವಾಗ್ತಾನೆಂದು ಮಾರ್ತಳಿಗೆ ಸ್ಪಷ್ಟವಾಗಿ ಆತನು ಹೇಳ್ತಾನೆ. ಆ ಪುನರುತ್ಥಾನ ವಿಷಯದಲ್ಲಿ ಆತನು ಹೇಳ್ತಾನೆ. ಏಕೆಂದರೆ ಯೇಸುಗೆ ಗೊತ್ತಿತ್ತು ಆತನು ಸತ್ತರೂ ಕೂಡ ಪುನರುತ್ಥಾನ ಆಗ್ತಾನೆ. ಈ ವಿಷಯದಲ್ಲಿ ಸತ್ಯವೇದದಲ್ಲಿ ಆತನು ಎಷ್ಟು ಸರಿ ಹೇಳಿದ್ದಾನೆ, ನಾನು ಶಿಲುಬೆಗೆ ಹೋಗ್ತೇನೆ, ನಾನು ಶಿಲುಬೆಯಲ್ಲಿ ಪ್ರಾಣ ಕೊಡ್ತೇನೆ, 3ನೇ ದಿವಸ ಜೀವಂತವಾಗ್ತೇನೆಂದು. ಯೇಸು ಗೊತ್ತಿತ್ತು ನಾನು ಪುನರುತ್ಥಾನ ಆಗ್ತೇನೆ ಎಂದು ಗೊತ್ತಿತ್ತು. ಅದಕ್ಕೆ ಸರಿ ಹೇಳ್ತಾನೆ, ನಾನೇ ಪುನರುತ್ಥಾನ ಆಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ಆತನು ಹೇಳ್ತಾನೆ, ನನ್ನಲ್ಲಿ ನಂಬುವವನು ಸತ್ತರೂ ಬದುಕುತ್ತಾನೆ ಎಂದು ದೇವರ ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನ ನಂಬುವನು ಸತ್ತರೂ ಬದುಕುತ್ತಾನೆ. ಈಗ ಮಾರ್ಕನ ಶುಭ ಸಂದೇಶದಲ್ಲಿ ಈ ರೀತಿ ಆತನು ಹೇಳ್ತಾ ಇದ್ದಾನೆ. ಮಾರ್ಕನ ಶುಭ ಸಂದೇಶದಲ್ಲಿ 9:31 ಈ ರೀತಿ ಹೇಳ್ತಾ ಇದ್ದಾನೆ ಆತನು. ಯಾಕೆಂದರೆ ಆತನು ತನ್ನ ಶಿಷ್ಯರಿಗೆ ಉಪದೇಶ
ಮಾಡುತ್ತಾ ಮನುಷ್ಯಕುಮಾರನು ಜನರ ಕೈಗೆ ಒಪ್ಪಿಸಲ್ಪಡ್ತಾನೆ, ಅವರು ಅವನನ್ನು ಕೊಲ್ಲುವರು, ಕೊಂದ 3 ದಿನದ ಮೇಲೆ ಆತನು ಜೀವಿತನಾಗಿ ಎದ್ದು ಬರುವನೆಂದು ಹೇಳಿದನು. ಅಂದರೆ ಮನುಷ್ಯಕುಮಾರನಿಗೆ ಶಿಲುಬೆಯಲ್ಲಿ ಕೊಲ್ಲುತ್ತಾರೆ, ಅಂದರೆ ಶಿಲುಬೆಗೆ ಹಾಕುತ್ತಾರೆ, ಆತನು ಪ್ರಾಣ ಕೊಡ್ತಾನೆ ಅಲ್ಲಿ. ಆದರೆ 3ನೇ ದಿವಸ ಆತನು ಜೀವಂತ ಎದ್ದು ಬರ್ತಾನೆಂದು ಆತನು ಸ್ವತಃ ಯೇಸು ಕ್ರಿಸ್ತನು ಸ್ವತಃ ಹೇಳಿದ್ದಾನೆ ಮೊದಲೇ. ಅಂದರೆ ಯಾವ ಮನುಷ್ಯನು ಲೋಕದ ಮನುಷ್ಯನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯೇಸು ದೇವಕುಮಾರನ ಆದ ಕಾರಣ ಆತನಿಗೆ ಗೊತ್ತಿತ್ತು ಆತನ ಮರಣದ ವಿಷಯದಲ್ಲಿ ಅವನು ಹೇಗೆ ಈ ಲೋಕದಲ್ಲಿ ಬಂದು ಹೇಗೆ ಮರಣ ಹೊಂದುತ್ತಾನೆ, ಹೇಗೆ ಆತನು ಜೀವಂತವಾಗ್ತಾನೆಂದು ಅಲ್ಲಿ ಸ್ಪಷ್ಟವಾಗಿ ಆತನು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಅದಕ್ಕೆ ಸರ ಮಾರ್ಕನ ಶುಭ ಸಂದೇಶದಲ್ಲಿ ಆತನು ಸ್ಪಷ್ಟವಾಗಿ ಹೇಳಿದ್ದಾನೆ, ನಾನು ಪುನರುತ್ಥಾನ ಆಗ್ತೇನೆ. ಈಗ ಅದೇ ಪ್ರಕಾರ ಲೂಕನ ಶುಭ ಸಂದೇಶದಲ್ಲಿ ಶುಭ ಸಂದೇಶದಲ್ಲಿ ಕೂಡ ಬರೆಯಲ್ಪಟ್ಟಿದೆ 24ರಲ್ಲಿ ಈ ರೀತಿ ಯೇಸು ಹೇಳ್ತಾ ಇದ್ದಾನೆ. ಲೂಕನ ಬರೆದ ಶುಭ ಸಂದೇಶ 24ರಲ್ಲಿ 1, ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೆಯ ದಿನದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಸಮಾಧಿಗೆ ಮುಚ್ಚಿದ ಕಲ್ಲು ಅಲ್ಲಿಂದ ಉರುಳಿಸಲ್ಪಟ್ಟದ್ದನ್ನು ಕಂಡು ಒಳಕ್ಕೆ ಹೋಗಿ ನೋಡುವಲ್ಲಿ ಯೇಸು ಸ್ವಾಮಿ ದೇಹವನ್ನು ಕಾಣಲಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಅವರು ಯೇಸು ಸ್ವಾಮಿ ದೇಹವನ್ನು ಕಾಣಲಿಲ್ಲ. ಅವರು ಅಂದರೆ ಗೋರಿ ಖಾಲಿ ಇತ್ತು. ಯೇಸುಗೆ ಇಟ್ಟ ಸ್ಥಳ ಅಲ್ಲಿ ಯೇಸು ಇರಲಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ಪುನಃ ಅಲ್ಲಿ ಮುಂದೆ ಓದುವ ನಾವು. ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಹೊಳೆಯುವ ಉಡುಪನ್ನು ಧರಿಸಿದ್ದ 2 ಪುರುಷರು ಅಕಸ್ಮಾತವಾಗಿ ಅವರ ಬಳಿಯಲ್ಲಿ ನಿಂತುಕೊಂಡರು. ಅವರು ಗಲಿಬಿಲಿಯಿದ್ದಾರೆ, ಯೇಸು ಆ ಗೋರಿಯಲ್ಲಿ ಇಲ್ಲ. ಗಲಿಬಿಲಿ ಇರುವಾಗ ಅಕಸ್ಮಿತವಾಗಿ ಅಲ್ಲಿ ದೇವರ ವಾಕ್ಯದ ಅಕಸ್ಮಿತವಾಗಿ ಹೊಳೆಯುವ ಉಡುಪನ್ನು ಧರಿಸಿದ 2 ಪುರುಷರು ಅಕಸ್ಮಾತವಾಗಿ ಅವರ ಬಳಿಯಲ್ಲಿ ನಿಂತುಕೊಂಡು ಆ ಸ್ತ್ರೀಯರ ಭಯ ಹಿಡಿಯುವರಾಗಿ ತಮ್ಮ ಮುಖವನ್ನು ನೆಲದ ಕಡೆಗೆ ಬುಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇಕೆ ಹೇಳ್ತಾನೆ. ಅವರು ಪುರುಷರು ಹೇಳ್ತಾರೆ, ಪುರುಷರು ಯಾರು? ದೇವದೂತರಾಗಿದ್ದಾರೆ. ಅವರ ಹತ್ರ ಮಾತಾಡ್ತಾರೆ, ಇವರು ಗಲಿಬಿಲಿದ್ದಾರೆ, ಹೆದರಿಕೆಯಲ್ಲಿ ಇದ್ದಾರೆ. ಆಗ ಅವರು ಹೇಳ್ತಾರೆ, ಸತ್ತವರ ಒಳಗೆ ಬದುಕಿರುವವನ್ನು ಹುಡುಕುವುದು ಏಕೆ? ನೀವು ಹುಡುಕುವುದು ಏಕೆ? ಅವನು ಸತ್ತಿದ್ದ ಹೌದು, ಆತನಿಗೆ ಬದುಕುತ್ತಾ ಇದ್ದಾನೆ. ನೀವು ಹುಡುಕುವುದು ಏಕೆಂದು ದೇವ ವಾಕ್ಯ ಅಲ್ಲಿ ಸ್ಪಷ್ಟವಾಗಿ ಆತನು ಹೇಳ್ತಾ ಇದ್ದಾನೆ. ಆತನು ಇನ್ನೂ ಗಲಿಲಾಯದಲ್ಲಿದ್ದಾಗ ಮನುಷ್ಯಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದೇನೆ, ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳ್ತಾನೆ. ನೀವು ನಿಮ್ಮ ನೆನಪಿಗೆ ತಂದುಕೊಳ್ಳಿರಿ ಅಂದರೆ ಮನುಷ್ಯಕುಮಾರನಿಗೆ ಶಿಲುಬೆಗೆ ಹಾಕ್ತಾರೆ. ನಾನು ಹೇಳಿದ್ದು ನಿನಗೆ ನೆನಪಿಗೆ ತನ್ನಿರಿ. ಅಂದರೆ ಯೇಸು ಕ್ರಿಸ್ತನು ಸಾಯುವ ಮೊದಲು ಏನು ಹೇಳಿದ್ದಾನೆ ಅದು ನೀವು ನೆನಪಿಗೆ ತನ್ನಿರಿ ಎಂದು ಹೇಳ್ತಾನೆ. ನೆನಪಿಗೆ ತನ್ನಿರಿ ಅಂದರೆ ಯೇಸು ಮೊದಲೇ ಹೇಳಿದ್ದಾನೆ. ತನ್ನ ಪುನರುತ್ಥಾನದ ವಿಷಯದಲ್ಲಿ ಮೊದಲೇ ಯೇಸು ಹೇಳಿದ್ದಾನೆ. ಅದಕ್ಕೋಸ್ಕರ ಯೋಹಾನ ಸುವಾರ್ತೆಯಲ್ಲಿ ಅದೇ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಯೋಹಾನ ಸುವಾರ್ತೆ ಅದರಲ್ಲಿ ಬರೆಯುತ್ತದೆ 20ನೇ ಅಧ್ಯಾಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಯೋಹಾನ ಸುವಾರ್ತೆ 20ರಲ್ಲಿ ಈ ರೀತಿ 11ರಿಂದ ನಾವು ಸ್ವಲ್ಪ ಧ್ಯಾನಿಸುವ. 11ರಿಂದ ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ. ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಹೀಗೆ ಆಕೆ ಅಳುತ್ತಿರುವಾಗ ಸಮಾಧಿಯೊಳಗೆ ಬಗ್ಗಿ ನೋಡಲು ಯೇಸುವಿನ ದೇಹ ಇಟ್ಟದ್ದು ಸ್ಥಳದಲ್ಲಿ, ಅಂದರೆ ಅವರು ಯೇಸು ಇಟ್ಟದ ಸ್ಥಳದಲ್ಲಿ ಹೋಗ್ತಾ ಇದ್ದಾರೆ, ಆ ಬಗ್ಗಿ ನೋಡ್ತಾ ಇದ್ದಾರೆ. ಏಕೆ ಬಗ್ಗೆ? ಅಲ್ಲಿ ಯೇಸುವಿನ ಗೋರಿಯಲ್ಲಿಟ್ಟ ಕಲ್ಲು ಇಲ್ಲ, ಅದು ಓಪನ್ ಆಗಿದೆ. ಅದಕ್ಕೆ ಸರ ಅವರು ಬಗ್ಗಿಕೊಂಡು ನೋಡ್ತಾರೆ. ಯೋಹಾನ ಸುವಾರ್ತೆಯಲ್ಲಿ ಬರೆದಿದೆ ನೋಡಿ. ಎಲ್ಲ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ವಿಷಯದಲ್ಲಿ ಬರೆಯಲ್ಪಟ್ಟಿದ್ದಾರೆ. ಭಕ್ತರು
ಬರೆದಿದ್ದಾರೆ. ಅವರು ಏನು ನೋಡಿದ್ದಾರೆ, ಏನು ಕೇಳಿದ್ದಾರೆ ಅಲ್ಲಿ ಬರೆದಿದ್ದಾರೆ. ಅಂದರೆ ಯೇಸುನ ಪುನರುತ್ಥಾನದ ವಿಷಯದಲ್ಲಿ ವೆರಿ ಇಂಪಾರ್ಟೆಂಟ್. ಪುನರುತ್ಥಾನ ವೆರಿ ಇಂಪಾರ್ಟೆಂಟ್. ಪುನರುತ್ಥಾನದ ವಿಷಯದಲ್ಲಿ ವಿಧ ರೀತಿಯಲ್ಲಿ ಬರೆದು ಹಾಕಿದ್ದಾರೆ, ತನ್ನ ಭಕ್ತರು ಬರೆದು ಹಾಕಿದ್ದಾರೆ. ಅಂದರೆ ಅಲ್ಲಿ ಹೇಳ್ತಾನೆ, ಯೇಸುನ ದೇಹವು ಇಟ್ಟಿದ್ದ ಸ್ಥಳದಲ್ಲಿ ಬೆಳ್ಳಗಿರುವ ವಸ್ತ್ರಗಳನ್ನು ಹೊದ್ದುಕೊಂಡ ಇಬ್ಬರು ದೇವದೂತರು ಕಂಡರು. ನಾವು ಈಗ ಲೂಕನ ಬರೆದ ಸುಭಾಷಣೆಯಲ್ಲಿ ನೋಡಿದ್ದೇವೆ. ಈಗ ಯೋಹಾನ ಸುಭಾಷಣೆಯಲ್ಲಿ ಅಲ್ಲಿ ಇಬ್ಬರು ದೇವದೂತರು ಬೆಳ್ಳಗೆ ಧರಿಸಿದ ದೇವದೂತರಲ್ಲಿ ಇದ್ದರು, ದೇವರ ವಾಕ್ಯ ಹೇಳಿದ ಕಂಡರು. ಅವರಲ್ಲಿ ಒಬ್ಬನು ತಲೆಯಿಂದ ಕಡೆಯಲ್ಲಿಯೂ ಒಬ್ಬನು ಕಾಲಿದ್ದ ಕಡೆಯಲ್ಲಿಯೂ ಕೂತಿದ್ದರು. ಒಂದು ಯೇಸುಗೆ ತಲೆ ಇತ್ತು, ಆ ತಲೆಯ ಭಾಗದಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲರೂ ಒಬ್ಬನು ಕಾಲು ಇಟ್ಟಿದೆ ಅಲ್ಲಿ ಕೂತ್ಕೊಂಡಿದ್ದಾನೆ. ಅಂದರೆ ಅದರಲ್ಲಿ ಯೇಸು ಇಲ್ಲ, ಯೇಸು ಪುನರುತ್ಥಾನ ಆಗಿದ್ದಾನೆ. ಅಲ್ಲಿ ಯೇಸು ಪುನರುತ್ಥಾನ ಆಗಿದ್ದಾನೆ. ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಅವರು ಆಕೆಯನ್ನು, ಅಮ್ಮ ನೀನು ಯಾಕೆ ಆಳುತ್ತಿ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನು ಎಲ್ಲಿಟ್ಟಿದ್ದರೋ ನನಗೆ ಗೊತ್ತಿಲ್ಲ ಅಂದರು. ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದರೋ ನಮಗೆ ಗೊತ್ತಿಲ್ಲ ಎಂದು ಆತನು ಅಲ್ಲಿ ಹೇಳ್ತಾ ಇದ್ದಾನೆ, ಈಕೆಯು ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಪ್ರೀತಿ ಯೇಸುವಿನ ಮೇಲೆ. ನನ್ನ ಸ್ವಾಮಿಯನ್ನು ಸತ್ತರೂ ಕೂಡ ನಾವು ಕೊಂಡು ಹೋಗ್ತೇವೆ. ಅವರು ಗೊತ್ತಿಲ್ಲ, ಬದುಕಿದ್ದು ಗೊತ್ತಿಲ್ಲ. ಆದರೂ ಅಲ್ಲಿ ಅವರು ಹೇಳ್ತಾ ಇದ್ದಾರೆ, ಅಲ್ಲಿ ಹೇಳ್ತಾರೆ, ತೆಗೆದುಕೊಂಡು ಹೋಗಿದ್ದಾರೆ, ಆತನು ಎಲ್ಲಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅಂದರು. ಇದನ್ನು ಕೇಳಿ ತಿರುಗಿಕೊಂಡು ಯೇಸು ಹಿಂತಿರುಗಿ ಕಂಡಳು. ಆದರೆ ಆತನು ಯೇಸು ಅಂತ ಅವರಿಗೆ ತಿಳಿಯಲಿಲ್ಲ. ಹಿಂತಿರುಗಾಗ ಅಲ್ಲಿ ಯೇಸು ನಿಂತಿದ್ದನು, ಪುನರುತ್ಥಾನದ ಯೇಸು ನಿಂತಿದ್ದ. ಆದರೆ ಯೇಸು ಎಂದು ಅವರಿಗೆ ಸ್ತ್ರೀಯರಿಗೆ ಗೊತ್ತಾಗಲಿಲ್ಲ. ಸತ್ಯವೇದ ಹೇಳ್ತದೆ, ಅವರಿಗೆ ಯೇಸು ಎಂದು ಗೊತ್ತಾಗಲಿಲ್ಲ. ಏನು ಅಲ್ಲಿ ಯಾರೆಂದು ಅವ್ರಿಗೆ ಗೊತ್ತಾಗಲಿಲ್ಲ. ಯೇಸು ಆಕೆಯನ್ನು, ಅಮ್ಮ ಏಕೆ ಆಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಅವನು ತೋಟಗಾರನ್ನು ನೆನೆಸಿ ಅವನಿಗೆ, ಅಯ್ಯ ನೀನು ಆತನು ಎಲ್ಲಿ ಹೋಗಿದ್ದಿ, ಎಲ್ಲಿ ಇಟ್ಟಿದ್ದಿ ಎಂದು ನನಗೆ ಹೇಳು. ಅವರಿಗೆ ಯೇಸುನ ಗುರುತಾಗಲಿಲ್ಲ. ಅವರು ಹೇಳ್ತಾರೆ, ಅವರು ಎಣಿಸಿದರು ಆತನು ತೋಟಗಾರನೆಂದು ಎಣಿಸಿದರು. ನೀನು ಯೇಸುನ ದೇಹವನ್ನು ಎತ್ತುಕೊಂಡು ಎಲ್ಲಿಯಾದರೂ ಇಟ್ಟರೆ ನಮಗೆ ಹೇಳು, ನಾವು ಅದನ್ನು ತಗೊಂಡು ಬರ್ತೇವೆ. ಅಂದರೆ ಅಷ್ಟೊಂದು ಪ್ರೀತಿ. ಏಕೆಂದರೆ ಯೇಸುನ ಮರಣವನ್ನು ಈ ಸ್ತ್ರೀಯರು ನೋಡಿದ್ದಾರೆ, ಮರಣವನ್ನು ನೋಡಿದ್ದಾರೆ. ಯೇಸುಗೆ ಹೂಣಲ್ಪಟ್ಟ ಸ್ಥಳ ಅವರು ನೋಡಿದ್ದಾರೆ, ಅವರು ಹೋಗಿದ್ದಾರೆ, ನೋಡಿದ್ದಾರೆ. ಈಗ ಯೇಸು ಅಲ್ಲಿ ಇಲ್ಲ, ಯೇಸು ಗೋರಿಯಲ್ಲಿ ಇಲ್ಲ, ಇವರು ಗಲಿಬೇಲಿಯಲ್ಲಿದ್ದಾರೆ. ಯಾರು ಕೊಂಡೋಗಿದ್ದಾರೆ, ನೀನು ಒಂದು ವೇಳೆ ಕೊಂಡೋದರೆ ಹೇಳು, ನಾವು ಬಂದು ಕೊಂಡು ಹೋಗ್ತೇವೆ ಎಂದು. ಅಷ್ಟು ಯೇಸುನ ಮೇಲೆ ಪ್ರೀತಿ, ಅಷ್ಟವರು ಯೇಸುನ ಮೇಲೆ ಪ್ರೀತಿ ಇಡ್ತಿದ್ದರು, ಅಷ್ಟು ಪ್ರೀತಿ ಇತ್ತು ಅವರಿಗೆ. ಪುನಃ ಹೇಳ್ತಾರೆ ಅವರು, ಎಲ್ಲಿ ಇಟ್ಟಿದ್ದಿ ಹೇಳು, ನಾನು ತೆಗೆದುಕೊಂಡು ಹೋಗ್ತೇನೆ. ಯೇಸು ಆಕೆಗೆ ಮರಿಯಳೆ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಹಿಬ್ರಿಯ ಮಾತನಿ ರಬ್ಬೋನಿ ಎಂದಳು. ಯೇಸು ಮರಿಯಳೆ ಎಂದು ಹೇಳುವಾಗ ಈಕೆ ರಬ್ಬೋನಿ ಅಂದರೆ ಗುರುವೇ ಎಂದು ಹೇಳಿದಳು ತಿರುಗಿಕೊಂಡು. ಎಂದರೆ ಆ ಶಬ್ದ ಈಕೆ ಕೇಳುವಾಗ ಇವನಿಗೆ ಗೊತ್ತಾಯಿತು, ಯೇಸು ಕ್ರಿಸ್ತನೇ ಎಂದು ಈಕೆ ತಿಳಿದುಕೊಂಡಳು. ಯೇಸು ಕ್ರಿಸ್ತನ ಶಬ್ದ ಇವಳು ತಿಳಿದಳು, ಗುರುವೇ ಎಂದು ಹೇಳಿದಳು. ತಿರುಗಿಕೊಂಡು ಆಕೆ ಗುರುತು ಹಿಡಿದಳು, ಯೇಸುನ ಗುರುವೇ ಎಂದಳು. ರಬ್ಬೋನಿ ಅಂದರೆ ಗುರುವೇ ಎಂದರ್ಥ. ಯೇಸು ಆಕೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ನನ್ನನ್ನು ಹಿಡಿಯಬೇಡ, ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋಗಲಿಲ್ಲ. ಇಷ್ಟ ತನಕ ಹೇಳ್ತಾನೆ, ನಾನು ಏರಿ ಹೋಗಲಿಲ್ಲ, ನನ್ನನ್ನು ಮುಟ್ಟಬೇಡ. ಯೇಸು ಹೇಳ್ತಾನೆ, ನನ್ನನ್ನು ಮುಟ್ಟಬೇಡ, ನನ್ನ ತಂದೆಯ ಬಳಿಗೆ ಎಷ್ಟು ತನಕ ನಾನು ಹೋಗಲಿಲ್ಲ ಹೇಳ್ತಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ, ನೀನು ನನ್ನ ಸಹೋದರನ ಬಳಿಗೆ ಹೋಗಿ, ನಾನು ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ಏರು ಹೋಗುತ್ತೇನೆ ಎಂದು ಅವರಿಗೆ ಹೇಳು ಎಂದಳು. ಅಂದರೆ ಅದರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ತಂದೆಯ ಬಳಿಗೆ ಹೋಗಿದ್ದಾನೆ, ದೇವರ ಸಿಂಹಾಸನದ ಬಳಿಗೆ ಹೋಗಿದ್ದಾನೆ. ಯೇಸುನ ರಕ್ತ
ಈ ಪರಿಶುದ್ಧ ರಕ್ತ ಆ ಸಿಂಹಾಸನ ಮೇಲೆ ಚಿಮುಕಿಸ್ತಾನೆ. ಪರಲೋಕದ ಬಾಗಿಲು ತೆರೆಯಲ್ಪಟ್ಟಿತು. ಪ್ರಿಯರೇ, ನಾವು ನಂತರ ನೋಡಿದರೆ ಪುನಃ ಯೇಸು ಅಲ್ಲಿ 18ರಲ್ಲಿ ಮಗ್ದಲಿನ ಮರಿಯಳು ಹೋಗಿ, ನಾನು ಸ್ವಾಮಿಯನ್ನು ನೋಡಿದ್ದೇನೆ, ಆತನು ಇಂಥದ್ದನ್ನು ನನಗೆ ಹೇಳಿದನು ಎಂದು ಶಿಷ್ಯರಿಗೆ ತಿಳಿಸಿದರು. ನಾನು ಸ್ವಾಮಿಯನ್ನು ನೋಡಿದ್ದೇನೆ, ಸ್ವಾಮಿಗೆ ನಾನು ನೋಡಿದ್ದೇನೆ ಹೇಳ್ತಾನೆ. ನನಗೆ ಇಂಥದ್ದನ್ನು ಹೇಳಿದನು ಸ್ವಾಮಿ. ಶಿಷ್ಯರಿಗೆ ಈಕೆ ಹೋಗಿ ಹೇಳ್ತಾ ಇದ್ದಾಳೆ. ಹಾಗಾದರೆ ಮೊದಲು ಯಾರಿಗೆ ಸಿಕ್ಕಿದ್ದು ಯೇಸು? ಆ ಮಗ್ದಲಿನ ಮರಿಗೆ, ಸಿರಿಯರಿಗೆ ಸಿಕ್ಕಿತ್ತು ಯೇಸು. ಹೇಗಿದ್ದರೆ ಈಕೆ ಆ ಗೋರಿಯ ಹತ್ತಿರ ಹೋದದ್ದು. ಬೆಳಿಗ್ಗೆ ಬೇಗ ಬೆಳಕಾಗುವ ಮೊದಲು ಈಕೆ ಹೋದ. ಏಕೆಂದರೆ ಯೇಸುವಿನಲ್ಲಿ ಅಷ್ಟು ಪ್ರೀತಿ ಈಕೆಗೆ ಇತ್ತು. ಮೊದಲು ನೋಡಿದ್ದು ಆ ಸ್ತ್ರೀ ನೋಡಿದ್ದು, ಮಗ್ದಲಿನ ಮರಿಯಳು ಯೇಸುವನ್ನು ನೋಡಿದ್ದು ಪುನರುತ್ಥಾನದ್ದು. ನಂತರ ಹೋಗಿ ಶಿಷ್ಯರಿಗೆ ಈಕೆ ಹೇಳ್ತಾ ಇದ್ದಾರೆ. ನಾವು ಇನ್ನೊಂದು ಲೂಕನ ಬರೆದ 24ರಲ್ಲಿ ಪುನಃ ನಾವು ನೋಡುವ ಅದರ ವಿಷಯದಲ್ಲಿ ಕೆಲವು ವಿಷಯ ನಮಗೆ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಸತ್ಯವೇದದ ಮುಖಾಂತರ ನಾವು ತಿಳ್ಕೊಳ್ಳುವ 9 ಅಲ್ಲಿ ಈ ರೀತಿ ಹೇಳ್ತದೆ. 24:9, ಆತನ ಮಾತುಗಳನ್ನು ನೆನಪಿಗೆ ತಂದುಕೊಂಡು ಸಮಾಧಿಯ ಬಳಿಯಿಂದ ಹಿಂತಿರುಗಿ ಹೋಗಿ ಈ ಸಂಗತಿಗಳನ್ನೆಲ್ಲ 11 ಮಂದಿ ಶಿಷ್ಯರಿಗೆ ಉಳಿದವರೆಲ್ಲರಿಗೆ ತಿಳಿಸಿದರು. ನೋಡಿ ಹೇಗೆ ಅವಳು ಹೋಗಿ ಎಲ್ಲ ಶಿಷ್ಯರಿಗೆ ಮತ್ತು 11 ಮಂದಿ ಶಿಷ್ಯರಿಗೆ ಕೂಡ ಈಕೆ ತಿಳಿಸಿದಳು ಎಂದು ದೇವರ ವಾಕ್ಯ ಹೇಳ್ತದೆ. ಪುನಃ ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಇದೇ ರೀತಿ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಭಕ್ತನು ಬರೆದು ಹಾಕಿದ್ದಾನೆ. ಏಕೆ ಯೇಸುನ ಪುನರುತ್ಥಾನ ವಿಷಯದಲ್ಲಿ ನಿಜವಾಗಿ ಯೇಸು ಪುನರುತ್ಥಾನ ಆಗಿದ್ದಾನೆಂದು. ಅಂದರೆ ಪುನರುತ್ಥಾನ ವೆರಿ ವೆರಿ ಇಂಪಾರ್ಟೆಂಟ್. ಸತ್ಯವೇದದಲ್ಲಿ ಅಲ್ಲಿ 2 ಹೇಳ್ತದೆ, 28ರಲ್ಲಿ 2 ಹೇಳ್ತದೆ. ನೋಡಿ, ಯೇಸುಗೆ ಪುನರುತ್ಥಾನ ಆಗುವಾಗ ಯಾವ ರೀತಿಯಲ್ಲಿ ಆದದೊಂದು ಇಲ್ಲಿ ಮತ್ತಾಯನು ಸರಿಯಾದ ರೀತಿಯಲ್ಲಿ ಬರೆದಾಕಿದ್ದಾನೆ 2ರಲ್ಲಿ. ಅಲ್ಲಿ ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನ ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಾಗಿತ್ತು. ದೇವರ ವಾಕ್ಯ ಹೇಳ್ತದೆ. ಹೇಗಿತ್ತು? ಹಿಮದಂತೆ ಆ ದೇವದೂತನ ಆ ಒಂದು ಉಡುಪು ಬೆಳ್ಳದಾಗಿತ್ತು ಎಂದು ದೇವರ ವಾಕ್ಯ ಈ ರೀತಿ ಹೇಳ್ತದೆ. ಅಲ್ಲಿ ದೇವರು ಮತ್ತೆ ಹೇಳ್ತದೆ, ಅಲ್ಲಿ ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಾಗಿತ್ತು. ಕಾವಲುಗಾರರು ಅವರಿಗೆ ಹೆದರಿ ನಡುಗಿ ಸತ್ತವರಾಗಿ ಆದರು. ಅಲ್ಲಿ ಕಾವಲು ಕಾಯ್ತಿದ್ದರು. ಆ ಒಂದು ಯೇಸುನ ಗೋರಿನ ಹೊರಗೆ ಅಲ್ಲಿ ಕಾವಲುಗಾರರಿದ್ದರು. ಆ ಗೋರಿಯನ್ನು ಕಾಯ್ತಾ ಇದ್ದರು. ಆದರೆ ಅವರು ಏನಾದರೂ ನೆಲಕ್ಕೆ ಬಿದ್ದವರು ಅವರು. ಅಂದರೆ ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಅವರಿಗೆ ಹೆದರಿಕೆ ನಡುಗಿ ಸತ್ತವರಾಗಿ ಆದರು. ದೇವರ ವಾಕ್ಯ ಹೇಳ್ತದೆ, ಅವರು ಸತ್ತವರಾಗಿ ಆದರು, ನಡುಗಿದರು ಎಂದು ದೇವರ ವಾಕ್ಯ ಹೇಳ್ತದೆ. ಅವರು ಏಕೆಂದರೆ ಯೇಸುನ ಪುನರುತ್ಥಾನ ಆಗುವಾಗ ದೊಡ್ಡ ಏನಾಯಿತು? ಭೂಕಂಪ ಆಯಿತು. ಅಲ್ಲಿ ಭೂಕಂಪ ಆಗಿ ಆ ಕಲ್ಲನ್ನು ಉರುಳಿಸಿದ್ದರು ಎಂದು ದೇವರ ವಾಕ್ಯ ಹೇಳ್ತದೆ. ಏಕೆ? ಯೇಸುನ ಪುನರುತ್ಥಾನ ಒಬ್ಬ ಮಾನವನಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಏಕೆಂದರೆ ಯೇಸುನ ಪುನರುತ್ಥಾನ ಆದರಿಂದ ನಮಗೆ ಎಲ್ಲರಿಗೆ ಅವಕಾಶ ಪರಲೋಕಕ್ಕೆ ಸೇರಲಿಕ್ಕೆ ಒಂದು ಅವಕಾಶ. ಅಲ್ಲಿ ನಾವು ಮುಂದೆ ಓದುವ ನಾವು 11ನೇ ವಾಕ್ಯದಿಂದ ಈ ರೀತಿ ಹೇಳ್ತದೆ. ಪುನಃ ಅವರು ಹೋಗುತ್ತಿರುವಾಗ ಕಾವಲುಗಾರಲ್ಲಿ ಕೆಲವರು ಪಟ್ಟಣದೊಳಗೆ ಬಂದು ನಡೆದ ಸಂಗತಿಗಳನ್ನು ಯಾಜಕರಿಗೆ ತಿಳಿಸಿದರು. ಅಲ್ಲಿ ಏನೇನು ಆಗಿದೆ? ಈಗ ಇಲ್ಲಿ ಇವರು ಸತ್ತವರಾಗಿ ಆದರು. ಇಲ್ಲಿ ಏನೇನು ಆಗಿದೆ, ಸತ್ಯ ಏನು ಆಗಿದೆ ಅಲ್ಲಿ, ಆ ಸಂಗತಿಯನ್ನು ಅವರು ಹೋಗಿ ಯಾರ ಹತ್ರ ಹೋಗಿ ಹೇಳಿದರು? ಕಾವಲುಗಾರ ಹೋಗಿ ಪಟ್ಟಣದೊಳಗೆ ಹೋಗಿ ಸಂಗತಿಯನ್ನು ಮಹಾಯಾಜಕರಿಗೆ ಹೇಳಿದರು. ಪಿಲಾತನ ಬಳಿಗೆ ಹೋಗಲಿಲ್ಲ ಅವರು. ಪಿಲಾತನ ಬಳಿಗೆ ಒಂದು ವೇಳೆ ಹೋಗಿದ್ದಾರೆ ಅವರು, ಅಲ್ಲಿ ಅವರಿಗೆ ಮರಣದಂಡನೆ ಸಿಗ್ತಿತ್ತು. ಆದರೆ ಅವರು ಯಾಜಕರ ಹತ್ರ ಹೋದರು. ಅವರು ಯಾಜಕರ ಹತ್ರ ಈ ಸತ್ಯವನ್ನು ಅವರು ಹೋಗಿ ಹೇಳಿದರು. ಇಂಥ ಆಗಿದೆ, ಹೀಗೆ ಆಗಿದೆ, ಯೇಸು ಪುನರುತ್ಥಾನ ಆಗಿದ್ದಾನೆ,
ದೇವದೂತರು ಅಲ್ಲಿ ಬಂದಿದ್ದಾರೆ, ಅದು ಕಲ್ಲನ್ನು ಹೊರಡಿಸಿದ್ದಾರೆ ಎಂದು ಸತ್ಯವನ್ನು ಆ ಮಹಾಯಾಜಕರಿಗೆ ಹೇಳಿದರು. ಅಲ್ಲಿ ದೇವರ ವಾಕ್ಯತೆ, ಇವರು ಹಿರಿಯರ ಸಂಗಡ ಕೂತುಕೊಂಡು ಆಲೋಚನೆ ಮಾಡಿ ಈ ಸಿಪಾಯಿಗಳಿಗೆ ಬಹಳ ಹಣವನ್ನು ಕೊಟ್ಟು ಅವನು ಶಿಷ್ಯರ ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಆತನ್ನು ಕದ್ದುಕೊಂಡು ಹೋದರು ಎಂದು ಹೇಳಿರಿ. ನೋಡಿ, ಮಹಾಯಾಜಕರು ಸುಳ್ಳು ಹೇಳಿದರು. ನೋಡಿ, ಈ ಸತ್ಯವನ್ನು ಅವರು ಸುಳ್ಳಾಗಿ ಮಾಡಿದರು. ಯೇಸುವಿನ ಪುನರುತ್ಥಾನವನ್ನು ಅಡಗಿಸಿದರು. ಇವತ್ತು ಎಷ್ಟೋ ಯಹೂದ್ಯರಿದ್ದಾರೆ ಇಸ್ರೇಲಲ್ಲಿ, ಇವರು ಈ ಸ್ಟೋರಿ ನಂಬುತ್ತಾರೆ. ಆ ದಿವಸ ಮಹಾಯಾಜಕರು ಏನು ಮಾಡಿದರು? ಈ ಸ್ಟೋರಿ ಮಾಡಿದರು, ಯೇಸುವನ್ನು ಕದ್ದುಕೊಂಡು ಹೋಗಿದ್ದಾರೆ ಎಂದು, ಶಿಷ್ಯರು ಬಂದು ಕದ್ದುಕೊಂಡು ಹೋಗಿದ್ದಾರೆ ಎಂದು ಒಂದು ಕಥೆ ಮಾಡಿದರು. ಅವರು ಇವರಿಗೆ ಹಣ ಕೊಟ್ಟು, ಕಾವಲುಗಾರರಿಗೆ ಹಣ ಕೊಟ್ಟು, ಕಾವಲುಗಾರನು ಸತ್ಯ ಹೇಳಿದರು ಹೋಗಿ ಯಾಜಕರಿಗೆ. ಆದರೆ ಈ ಯಾಜಕರು ಏನು ಮಾಡಿದರು? ಮುಚ್ಚಿದರು. ಯೇಸುವಿನ ಪುನರುತ್ಥಾನ ಮುಚ್ಚಿಬಿಟ್ಟರು, ಸತ್ಯವನ್ನು ಮುಚ್ಚಿದರು, ಯಾಜಕರು ಮುಚ್ಚಿದರು. ಆದ ಕಾರಣ ಇವತ್ತು ಕೂಡ ಇಸ್ರೇಲಲ್ಲಿ ಯೇಸುವನ್ನು ನಂಬುವುದಿಲ್ಲ ಅವರು. ಏಕೆ? ಇವರು ಆ ಒಂದು ಸುಳ್ಳು ಕಥೆಯನ್ನು ಮಾಡಿ ಅವರಿಗೆ ಹಣ ಕೊಟ್ಟು ಏನದು ಮುಚ್ಚಿಬಿಟ್ಟರು ಎಂದು ದೇವರ ವಾಕ್ಯ ಹೇಳ್ತದೆ. ಅವರು ಮುಚ್ಚಿದರು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುವಾಗ ಅವರನ್ನು ಕದ್ದುಕೊಂಡು ಹೋದರು ಎಂದು ಹೇಳಿದರು. ಈ ಸುದ್ದಿಯು ದೇಶಾಧಿಪತಿಯ ಕಿವಿಗೆ ಬಿದ್ದರೆ ನಾವು ಅವರನ್ನು ಸಮಾಧಾನಪಡಿಸಿ ನಿಮಗೆ ಭಯವಿಲ್ಲದ ಹಾಗೆ ಮಾಡುತ್ತೇವೆ. ಒಂದು ವೇಳೆ ದೇಶಾಧಿಪತಿಯ ಕಿವಿಯಲ್ಲಿ ಬಿದ್ದರೆ ನೀವು ಏನು ಹೆದರುವುದಾಗತ್ತಿಲ್ಲ, ನಾವು ಅವರಿಗೆ ಸಮಾಧಾನ ಪಡಿಸ್ತೇವೆ, ಏನು ಗಲಿಬಿಲಿ ಆಗುವುದಿಲ್ಲ, ನಾವು ಸಮಾಧಾನ ಪಡಿಸ್ತೇವೆ. ನೋಡಿ, ಯಾಜಕರು ಮಾಡಿದ ಕೆಲಸ ನೋಡಿ, ಈ ಸತ್ಯವೇದ ಓದಿದವರು ಮಾಡಿದ ಕೆಲಸ ನೋಡಿ. ಅವರು ಸತ್ಯವೇದ ಓದಿದ್ದಾರೆ, ಸತ್ಯವೇದ ಇತರರಿಗೆ ಕಲಿಸಿದ್ದಾರೆ. ಆದರೆ ಏನು ಮಾಡಿದರು? ಈ ಯೇಸು ಕ್ರಿಸ್ತನ ಪುನರುತ್ಥಾನ ಅವರು ಮುಚ್ಚಿಬಿಟ್ಟರು. ಆ ದಿವಸ ಏನು ಗಲಿಬಿಲಿ ಆದರೆ ನಾವು ಅದನ್ನು ಸರಿಪಡಿಸ್ತೇವೆ, ನೀವು ಏನು ಹೆದರುವುದು ಅಗತ್ಯ ಇಲ್ಲ. ನೋಡಿ, ಪುನಃ 11 ಹೇಳ್ತದೆ, ಅಲ್ಲಿ 15 ಹೇಳ್ತದೆ, ಇವರು ಹಣವನ್ನು ತೆಗೆದುಕೊಂಡು ತಮಗೆ ಹೇಳಿಕೊಟ್ಟ ಹಾಗೆ ಮಾಡಿದರು. ಈ ಮಾತು ಇಂದಿನವರೆಗೆ ಯೋಧ್ಯರಲ್ಲಿ ಹಬ್ಬಿದೆ. ನೋಡಿ, ಹಣವನ್ನು ತೆಗೆದುಕೊಂಡು ಎಲ್ಲ ಕಡೆಗೆ ಹೋಗಿ ಅವರು ಹೇಳಿದರು. ಆದ ಕಾರಣ ಪ್ರಿಯರೇ, ಯಹೂದ್ಯರು ಈ ತಪ್ಪು ತಿಳುವಳಿಕೆ ಇವತ್ತು ಕೂಡ ತಪ್ಪು ತಿಳುವಳಿಕೆಯಲ್ಲಿ ಇದ್ದಾರೆ. ಇವತ್ತು ಕೂಡ ಅವರು ರಕ್ಷಕನನ್ನು ಕಾಯ್ತಾ ಇದ್ದಾರೆ. ರಕ್ಷಕನು ಬಂದು ತನ್ನ ಕೆಲಸ ಮಾಡಿ ಹೋಗಿದ್ದಾನೆ. ಆದರೆ ಯಹೂದ್ಯರು ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಪ್ರಿಯರೇ, ನೀವು ಧನ್ಯರಾಗಿದ್ದೀರಿ. ನೀವು ಯಹೂದ್ಯರಿಲ್ಲದಿದ್ದರೂ ಕೂಡ ನಿಮಗೆ ಈ ಸತ್ಯವನ್ನು ನೀನು ತಿಳಿಯಲಿಕ್ಕೆ ದೇವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಯೇಸುವಿನ ಮರಣ, ಯೇಸುವಿನ ಪುನರುತ್ಥಾನ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಒಬ್ಬ ಮಾನವನಿಗೆ, ಈ ಲೋಕದಲ್ಲಿ ಹುಟ್ಟಿಕೊಂಡ ಬಂದ ಮಾನವನಿಗೆ ರಕ್ಷಣೆ ಆಗಬೇಕು. ರಕ್ಷಣೆ ಆಗಬೇಕಾದರೆ ಈ ಸತ್ಯ ಅವನು ತಿಳಿದುಕೊಳ್ಳಬೇಕು. ದೇವರು ಏನು ಮಾಡಿದ್ದಾನೆ ಈ ಲೋಕದಲ್ಲಿ, ಈ ಸತ್ಯ ತಿಳ್ಕೊಳ್ಳಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೆ ಥರ ಅಪೊಸ್ತಲ ಕೃತ್ಯ 1:3 ಈ ರೀತಿ ಹೇಳ್ತದೆ. ಅಪೊಸ್ತಲ ಕೃತ್ಯ 1:3 ಈ ರೀತಿ ಹೇಳ್ತದೆ, ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಲ್ಲಿ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯದಲ್ಲಿ ಸಂಗತಿಗಳನ್ನು ಹೇಳುತ್ತಾ ಇದ್ದನು. 40 ದಿವಸ ಯೇಸು ಕ್ರಿಸ್ತನು ಜೀವಂತವಾದ ನಂತರ ಈ ಲೋಕದಲ್ಲಿ ಇದ್ದನು. ಎಷ್ಟೋ ಮಂದಿಗೆ ಪ್ರತ್ಯಕ್ಷನಾಗನು, ಎಷ್ಟೋ ಮಂದಿಗೆ ದೇವರ ರಾಜ್ಯದ ವಿಷಯದಲ್ಲಿ ತಿಳಿಸಿದನು, ಬೋಧನೆ ಮಾಡಿದನು. 40 ದಿವಸ ಈ ಲೋಕದಲ್ಲಿ ಯೇಸು ಇದ್ದನು. ಮೊದಲನೇ ಕೊರಿಂಥೀಯರ ಪತ್ರಿಕೆಯಲ್ಲಿ 15 ಈ ರೀತಿ ದೇವರ ವಾಕ್ಯ ಹೇಳ್ತದೆ. 3 ಈ ರೀತಿ ಬರೆಯಲ್ಪಟ್ಟಿದೆ, ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡಿದ್ದೆ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗೆ ಸತ್ತನು,
ಹೂಣಲ್ಪಟ್ಟನು. ಶಾಸ್ತ್ರದ ಪ್ರಕಾರ 3ನೇ ದಿವಸದಲ್ಲಿ ಎಬ್ಬಿಸಲ್ಪಟ್ಟನು. ಕೇಫನಿಗೂ ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೆ ಇದ್ದಾರೆ, ಕೆಲವರು ನಿದ್ರೆ ಹೋಗಿದ್ದಾರೆ. ಪ್ರಿಯರೇ, 500ಗಿಂತ ಹೆಚ್ಚು ಮಂದಿಗೆ ಯೇಸು ಕಾಣಿಸಿದ್ದಾನೆ. ಸತ್ಯವೇದ ಹೇಳ್ತದೆ, ಅಪೊಸ್ತಲನಾದ ಪೌಲನಿಗೆ ಕೂಡ ಪ್ರತ್ಯಕ್ಷನಾದನು. ನಂತರ ಅಂದರೆ ಯೇಸು ಜೀವಂತವಾಗಿದ್ದಾನೆ ಎಂದು ಪ್ರತ್ಯಕ್ಷನಾದನು ಆಗಿ ತೋರಿಸಿಕೊಟ್ಟಿದ್ದಾನೆ. ಅಂದರೆ ಯೇಸು ಜೀವಂತವಾಗಿದ್ದಾನೆ. ಅಲ್ಲಿ ತರುವಾಯ ಆತನು ಯಾಕೋಬನಿಗೂ ಆತನ ಮೇಲೆ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ಕಟ್ಟಕಡೆಗೆ ದಿನ ತುಂಬಿದ ಹುಟ್ಟಿದವನಾಗಿರುವ ಕನಿಷ್ಠನಷ್ಟೇ ನಾನು ದೇವರ ಸಭೆಯ ಹಿಂಸೆಪಡಿಸಿದ್ದರಿಂದ ಅಪೊಸ್ತಲನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಆದರೆ ನಾನು ಎಂಥವನಾಗಿದ್ದನು, ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗುವುದಿಲ್ಲ. ನಾನು ಎಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟೆನು ಎಂದು ದೇವರ ವಾಕ್ಯ ಹೇಳ್ತದೆ. ಆತನ ಕೃಪೆಯ ವಿಷಯದಲ್ಲಿ ಮಾತಾಡ್ತಾನೆ. ಆತನ ಪ್ರೀತಿಯ ವಿಷಯದಲ್ಲಿ ಪೌಲನು ಮಾತಾಡ್ತಾ ಇದ್ದಾನೆ. ಆತನ ದಯೆ, ಆತನ ಕರುಣೆ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ. ಪೌಲನು ಬಿಡಿಸಿ ಹೇಳ್ತಾ ಇದ್ದಾನೆ, ಆತನು ಜೀವಂತವಾಗಿದ್ದಾನೆ, ಆತನು ಜೀವಿಸ್ತಾ ಇದ್ದಾನೆ ಎಂದು ಬೈತಾನೆ. ಆತ ನನಗೆ ಕೃಪೆ ತೋರಿಸ್ತಾನೆ. ನಾನು ಸಭೆಗೆ ಹಿಂಸೆ ಪಡಿಸುವವನು, ನನ್ನ ಮೇಲೆ ಕೂಡ ಅವನು ಕೃಪೆ ತೋರಿಸಿದ, ನನ್ನ ಮೇಲೆ ಕೂಡ ಕರುಣೆ ತೋರಿಸಿದ. ನೋಡಿ, ದೇವರ ಕರುಣೆ ನೋಡಿ, ಕೃಪೆ ನೋಡಿ. ಅಂದರೆ ಯಾರು ಕೂಡ ಒಬ್ಬರು ನಾಶವಾಗಬಾರದು. ಈ ಸತ್ಯ ಎಲ್ಲರಿಗೆ ತಿಳಿಯಬೇಕು. ಎಲ್ಲರೂ ಮಾನವನು ರಕ್ಷಣೆ ಹೊಂದಬೇಕೆಂದು ಅದು ದೇವರ ಚಿತ್ತ. ಯಾರು ನಾಶವಾಗಬಾರದು ದೇವರ ಚಿತ್ತ ಅದು. ಏಕೆಂದರೆ ಅದಕ್ಕೋಸ್ಕರ ಪೌಲನು ತನ್ನ ಪತ್ರಿಕೆಯಲ್ಲಿ ಬಿಡಿಸಿ ಬರೆದಿದ್ದಾನೆ. ಯಾಕೆ ಪತ್ರಿಕೆ ಬರೆದಿದ್ದಾನೆ? ಪ್ರಿಯರೇ, ಇವತ್ತು ನೀವು ಮತ್ತು ನಾವು ಕ್ರಿಸ್ತನ ವಿಷಯದಲ್ಲಿ, ಕ್ರಿಸ್ತನ ಶಿಲುಬೆ ವಿಷಯದಲ್ಲಿ, ಆತನ ಮರಣದ ವಿಷಯದಲ್ಲಿ, ಆತನ ಪುನರುತ್ಥಾನ ವಿಷಯದಲ್ಲಿ ನಾವು ತಿಳಿದುಕೊಳ್ಳಬೇಕೆಂದು ಆತನು ಬರೆದು ಹಾಕಿದ್ದಾನೆ. ಅಲ್ಲಿ ಯೋಹನನು ಹೇಳ್ತಾ ಇದ್ದಾನೆ, ನಾವು ಕಣ್ಣಾರೆ ಕಂಡಿದ್ದೇವೆ, ನಾವು ಕಿವಿಯಾರಿ ಕೇಳಿದ ಆತನ ಮುಟ್ಟಿದ್ದೇವೆ ಹೇಳ್ತಾನೆ. ಜೀವ ಸ್ವರೂಪನಾಥ ಯೇಸು ಕ್ರಿಸ್ತನದು ದೇವರು. ನೋಡಿ ಎಷ್ಟು ದೊಡ್ಡ ಆತನು ಈ ಲೋಕದಲ್ಲಿ ಬಂದು ತ್ಯಾಗ ಮಾಡಿದ್ದಾನೆ. ಪ್ರಿಯರೇ, ನಿಮಗಸ್ರ ನಮಗಸ್ರ ಇಡೀ ಮಾನವ ಕುಲಗಸ್ರ ತ್ಯಾಗ ಮಾಡಿದ್ದಾನೆ. ಅವರ ಕಣ್ಣೆದುರಿಗೆ ಯೇಸು ಕ್ರಿಸ್ತನು ಪರಲೋಕಕ್ಕೆ ಎತ್ತಲ್ಪಟ್ಟಿದ್ದಾನೆ. ಅವರ ಕಣ್ಣೆದುರಿಗೆ ಆತನು ಪರಲೋಕಕ್ಕೆ ಹೋಗಿದ್ದಾನೆ. ನಾನು ಪುನಃ ಬರ್ತೇನೆ ಎಂದು ಹೇಳಿದ್ದಾನೆ. ನಾನು ಪುನಃ ಬರ್ತೇನೆ ಎಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಪುನಃ ದೇವರ ವಾಕ್ಯ ರೋಮಪುರದ ಪತ್ರಿಕೆಯಲ್ಲಿ ಈ ರೀತಿ ಬರೀತಾ ಇದೆ. ಯೇಸುನ ಈ ಪುನರುತ್ಥಾನ ವಿಷಯದಲ್ಲಿ ಬರೀತಾ ಇದ್ದಾನೆ. 4:25 ದೇವರು ಆತನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು, ಮಾನವನ ಅಪರಾಧಗೋಸ್ಕರ ಅವನಿಗೆ ಮರಣಕ್ಕೆ ಒಪ್ಪಿಸಿಕೊಟ್ಟನು. ದೇವರು ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ ದೇವರು, ಎಷ್ಟು ಪ್ರೀತಿ ತೋರಿಸ್ತಾನೆ ನೋಡಿ. ತನ್ನ ಒಬ್ಬನೇ ಮಗನಿಗೆ ಬಿಟ್ಟುಕೊಟ್ಟ, ಶಿಲುಬೆಯಲ್ಲಿ ಮರಣ ಹೊಂದಲಿಕ್ಕೆ ಬಿಟ್ಟುಕೊಟ್ಟ. ಏಕೆ? ನಿಮ್ಮ ಪಾಪ, ನಮ್ಮ ಅಪರಾಧಗಳು ಎಲ್ಲ ಕೆಟ್ಟದನ್ನು ಆತನ ಮೇಲೆ ಹಾಕಿ ಆತನು ಮರಣ ಹೊಂದಿದ. ಅದರ 3ನೇ ದಿವಸ ಆತನಿಗೆ ಜೀವಂತ ಎಬ್ಬಿಸಿದ. ಏಕೆ? ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ. ಏಕೆ? ಆತನ ಮರಣದಲ್ಲಿ ನೀವು ಮತ್ತು ನಾವು ಪಾಲುಗಾರರಾಗಿದ್ದೇವೆ. ಆತನ ಪುನರುತ್ಥಾನದಲ್ಲಿ ನೀವು ಮತ್ತು ನಾವು ಪಾಲುಗಾರರಾಗಿದ್ದೇವೆ. ಪ್ರಿಯರೇ, ಎಷ್ಟು ದೊಡ್ಡ ದೇವರು ಮಾಡಿದ ತ್ಯಾಗ ನೋಡಿ. ನಮಗೆ ಎಷ್ಟು ಪ್ರೀತಿ ಮಾಡ್ತಾನೆ ಎಂದು ಅದನ್ನು ತೋರಿಸಿಕೊಟ್ಟಿದ್ದಾನೆ. ಖಂಡಿತ ಅರ್ಥ ಆಯಿತು ಅಂತ ನಂಬುತ್ತೇನೆ. ಈ ವಾಕ್ಯದ ಮುಖ ನಿಮಗೆ ದೇವರು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರು, ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಅಪಾರವಾದ ಪ್ರೀತಿ, ಅಪಾರವಾದ ದಯಕ ಸ್ತೋತ್ರ. ಕರ್ತ, ನಿನ್ನ ಮಕ್ಕಳು ನಿನ್ನ ಸಂದೇಶವನ್ನು ಕೇಳಿದ್ದಾರೆ. ಕರ್ತನೇ, ನಿನ್ನ ಪುನರುತ್ಥಾನದ ಸಂದೇಶವನ್ನು ಕೇಳಿದ್ದಾರೆ. ವಾಕ್ಯದ ಮುಖಾಂತರನೇ ಇವರು ಕೇಳಿದ್ದಾರೆ. ಸ್ವಾಮಿ ಕರ್ತನೇ, ಇವರ ಮೇಲೆ ಕರುಣೆ ತೋರಿಸು. ಕರ್ತನೇ, ಇವರ ರಕ್ಷಣೆಯನ್ನು ಈಗ ಕಾಪಾಡಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಕರ್ತನೇ,
ಈ ಬೆಳಕಲ್ಲಿ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕತೆ ನೀನು ಇವರಿಗೆ ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಕರ್ತನೇ, ಈ ಬೆಳಕಲ್ಲಿ ಇವರು ನಡೆಯಬೇಕು. ಕರ್ತನೇ, ನಿತ್ಯತ್ವ ಪಡ್ಕೊಳ್ಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ಇವರ ಕುಟುಂಬಕ್ಕೆ ನಾನು ಬ್ಲೆಸ್ ಮಾಡ್ತೇನೆ. ಕರ್ತನೇ, ನೀನು ಬಂದ ನಿನ್ನ ಕುಟುಂಬ ವರ್ತನೆಯಿಂದ ವಾಗ್ದಾನ ಮಾಡಿದಿ, ಇವ್ರ ಕುಟುಂಬ ಕೂಡ ರಕ್ಷಣೆ ಹೊಂದಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರ ಕೆಲಸ ಕಾರ್ಯದಲ್ಲಿ ಆಶೀರ್ವಾದ ಹೊಂದಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರ ಬಲಪಡಿಸಿ ಇವರು ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ವಿಷಯದಲ್ಲಿ ನಿನ್ನ ಶಾಂತಿ ಸಮಾಧಾನದ ಒಂದು ಅನುಭವ ಆಗಲಿ. ಕರ್ತನೇ, ಒಂದು ಪುನರುತ್ಥಾನದ ಅನುಭವ ಆಗಲಿ. ಬರಬೇಕಾದ ಸಕಲ ಆಶೀರ್ವಾದದಿಂದ ಅವರಿಗೆ ತುಂಬಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.